ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಗೀತಾ ನಿಂಗನಗೌಡ್. ಇವತ್ತಿನ ಒಂದು ಶುಭೋದಯದ ನುಡಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತಾ ಇದ್ದೇನೆ. ಇವತ್ತಿನ ಒಂದು ಶುಭೋದಯದ ನುಡಿ ಆಸೆ ಅಂತಕ್ಕಂಥದ್ದು. ಹಾಗಾದರೆ ಆಸೆ ಅಂತಕ್ಕಂಥದ್ದು ಸ್ವಾಭಾವಿಕವಾಗಿ ಎಲ್ಲರಲ್ಲಿ ಇರ್ತಕ್ಕಂತಹ ಒಂದು ಗುಣ. ನೋಡ್ರಿ, ಆ ಒಂದು ಗುಣವನ್ನು ನಾವು ಚೆನ್ನಾಗಿ ಪೋಷಣೆ ಮಾಡಬೇಕು. ಅದನ್ನು ಅತಿಯಾಗಿ ನಾವು ಪೋಷಣೆ ಮಾಡಿದಾಗ ಏನಾಗ್ತೈತಿ ಅಂತ ಹೇಳಿದ್ರೆ ಅದೇ ನಮ್ಮ ಒಂದು ಜೀವನಕ್ಕೆ ಕುತ್ತಾಗ್ತಕ್ಕಂಥ ಪರಿಸ್ಥಿತಿ ಉಂಟಾಗ್ತತಿ. ಯಾಕಂತ ಹೇಳಿದ್ರೆ ನೋಡ್ರಿ, ಭಗವಾನ್ ಬುದ್ಧ ಏನು ಮಾಡಿದಾರ ಅಂತಂದ್ರೆ ಆವಾಗಲೇ ನಮ್ಗೆ ಹೇಳಿದಾರೆ. ಏನು ಅಂತ ಹೇಳಿದ್ರೆ ಆಸೆಯೇ ದುಃಖಕ್ಕೆ ಮೂಲ ಕಾರಣ. ಹಾಗಾದರೆ ಆಸೆಯನ್ನು ನಾವು ಜಾಸ್ತಿ ಹೊಂದಿದಾಗ ಏನಾಗ್ತೈತೆ ಅಂತಂದ್ರೆ ಅದು ದುಃಖದ ಒಂದು ಮೂಲ ಆಗ್ತೈತಿ. ಹಾಗಾದ್ರೆ ಒಂದು ದುಃಖವನ್ನು ನಾವೇನು ಮಾಡ್ತೀವಿ, ಆಸೆಯಿಂದ ಏನು ಮಾಡ್ತೀವಿ, ಪಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂಥೇಳಿ. ಹಾಗಾದ್ರೆ ದುಃಖ ಬರದೇ ಇರದಂಗೆ ಯಾವ ರೀತಿ ನಾವು ಆಸೆಯನ್ನು ಹೊಂದಬೇಕು? ಹಾಗಾದರೆ ಜಾಸ್ತಿ ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ದುಃಖವನ್ನು ನಾವು ಪಡ್ಕೊಳ್ಬೇಕು ಅಂತಂದ್ರೆ ನಾವೇನು ಮಾಡಿರ್ತೀವಿ, ಜಾಸ್ತಿ ಆಸೆಯನ್ನು ಪಡ್ಕೊಂಡಿರ್ತೇವೆ ಅಥವಾ ಇಟ್ಕೊಂಡಿರ್ತೇವೆ ಅಂತ ಹೇಳ್ತೇವೆ. ಇಲ್ಲಿ ಆಸೆ ಅಂತಕ್ಕಂಥದ್ದು ನಮ್ಮಲ್ಲಿ ಎಲ್ಲರಲ್ಲೂ ಕಾಮನ್ ಆಗಿರ್ತಕ್ಕಂಥದ್ದು. ಆಗಲೇ ಹೇಳಿದ ಹಾಗೆ ಇದು ಒಂದು ಸ್ವಾಭಾವಿಕ ಗುಣ ಅಂತ ಹೇಳಿದೆ. ಸೊ ಇಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಅಥವಾ ವ್ಯಕ್ತಿಯನ್ನು ಅಥವಾ ವಸ್ತುವನ್ನು ನಾವು ಇಷ್ಟಪಟ್ಟಾಗ ಅಂತಹ ಒಂದು ವ್ಯಕ್ತಿ, ವಸ್ತು, ಕೆಲಸ ಕಾರ್ಯ ನಮಗೆ ದೊರೀತು ಅಂತ ಹೇಳಿದ್ರೆ ನಮಗೆ ಭಾಳ ಖುಷಿ ಆಗ್ತೈತಿ. ಸೊ ಅವಾಗ ಏನಾಗ್ತೈತಿ, ಫಸ್ಟ್ ಸ್ಟೆಪ್ ಅದು ಖುಷಿ ಆಗ್ತೈತಿ. ಏನೋ ಎಂಜಾಯ್ ಮಾಡ್ತೀವಿ, ಸಫಿಸಿಯೆಂಟಾಗಿ ನಮ್ಗೆ ಕಂಫರ್ಟೇಬಲ್ ಆಗ್ತಕ್ಕಂಥ ಫೀಲ್ ಆಗ್ತೈತಿ. ಅದರಿಂದ ಏನು ಮಾಡ್ತೀವಿ, ಸಂತೋಷವನ್ನು ಅನುಭವಿಸ್ತೀವಿ. ಅದರ ಒಂದು ಸೆಕೆಂಡ್ ಸ್ಟೇಜ್ ಏನು ಮಾಡ್ತೇವೆ, ನಾವು ಹತ್ತಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಯಾಕಂತ ಹೇಳಿದ್ರೆ ಅಲ್ಲಿ ಒಂದು ಖುಷಿಯನ್ನು ಅನುಭವಿಸಿರ್ತಕ್ಕಂಥ ನಾವು ಹೆಚ್ಚಿನ ಖುಷಿಯನ್ನು ಪಡೆದುಕೊಳ್ಳಿಕ್ಕೆ ಏನು ಮಾಡ್ತೀವಿ, ಆಸೆಯನ್ನು ಪಡ್ತಕ್ಕಂಥದ್ದು. ನೋಡ್ರಿ, ಇಲ್ಲಿ ಅವಶ್ಯಕತೆಗೆ ಮೀರಿ ಅಥವಾ ಯೋಗ್ಯತೆಗೆ ಮೀರಿ ನಾವೇನು ಮಾಡ್ತೀವಿ, ಅಲ್ಲಿ ಆಸೆಯನ್ನು ಪಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅವಾಗ ಏನಾಗ್ತೈತಿ ಅಂತ ಹೇಳಿದ್ರೆ ಇಲ್ಲಿ ತೊಂದರೆಗೆ ನಾವೇನಾಗ್ತೀವಿ, ಸಿಕ್ಕಾಕೊಳ್ತೀವಿ. ನೋಡ್ರಿ, ಅಲ್ಲಿರ್ತಕ್ಕಂಥ ಒಂದು ಕೆಲಸ ಕಾರ್ಯ, ವ್ಯಕ್ತಿ ಅಥವಾ ವಸ್ತು ಆಗಿರ್ಬೋದು, ನಮ್ಗೆ ಹೆಚ್ಚಿಗೆ ಆಸೆ ಪಟ್ಟಾಗ ದೊರೆದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಏನಾಗ್ತೈತಿ, ಮನಸ್ಸಿಗೆ ಭಾಳ ನೋವು ಉಂಟಾಗ್ತಕ್ಕಂಥದ್ದು. ನೋಡ್ರಿ, ಇಂಥ ಒಂದು ಸಂದರ್ಭ ಬಂದಾಗ ನಾವು ಇವತ್ತು ಸೊಸೈಟಿಯಲ್ಲಿ ಸಾಕಷ್ಟು ಪ್ರಕರಣಗಳನ್ನು ನೋಡ್ತೇವೆ. ಏನು ಅಂತ ಹೇಳಿದ್ರೆ ಇಲ್ಲಿ ಡೆತ್ ಕೇಸನ್ನು ನೋಡ್ತೇವೆ. ನನಗೆ ಸಿಗಲಿಲ್ಲ, ನನಗೆ ಜಾಬ್ ಸಿಗಲಿಲ್ಲ, ನನಗೆ ವ್ಯಕ್ತಿ ಸಿಗಲಿಲ್ಲ, ಆ ವಸ್ತು ನನಗೆ ದೊರಕಲಿಲ್ಲ ಅಂತಕ್ಕಂಥದ್ದು. ನೋಡ್ರಿ, ಈ ಕೆಲಸ ನನಗೆ ಸಿಗಲಿಲ್ಲ ಅಂತಕ್ಕಂಥದ್ದು, ಯಾರೋ ಏನೋ ಅಂದರು ಅಂತ ಹೇಳಿ ಸಾಕಷ್ಟು ಪ್ರಯತ್ನ ಪಟ್ಟೆ, ನಾನು ಅದ್ರ ಮೇಲೆ ಭಾಳ ಆಸೆ ಇಟ್ಕೊಂಡಿದ್ದೆ, ನನಗದು ಬೇಕಾಗಿತ್ತು. ಅಂಥ ಸಂದರ್ಭದಲ್ಲಿ ನನಗಿದು ಈ ರೀತಿ ನನಗೆ ನಿರಾಸೆ ಆಯಿತು ಅಂತ ಹೇಳಿ ಸಾಕಷ್ಟು ಜನ ತಮ್ಮ ಪ್ರಾಣವನ್ನು ಕಳೆದುಕೊಂಡಿರ್ತಕ್ಕಂಥದ್ದು ಉದಾಹರಣೆಗಳನ್ನು ನಾವು ಡೈಲಿ ಲೈಫಲ್ಲಿ ನೋಡ್ತೀವಿ. ಸೊ ಅದಕ್ಕಾಗಿ ಇಲ್ಲಿ ಆಸೆಯನ್ನು ಪಡ್ತಕ್ಕಂಥದ್ದು ಸಹಜ ಗುಣ. ಆದರೆ ಅತಿ ಆಸೆಯನ್ನು ಪಡ್ತಕ್ಕಂಥದ್ದು ಇದು ಒಳ್ಳೆಯ ಗುಣ ಅಲ್ಲ ಅಂತ ನನ್ನ ಇಷ್ಟ. ಸೊ ಅದಕ್ಕಾಗಿ ತಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಹಾಗಂದ್ರೆ ಆಸೆಯಿಂದ ನಮ್ಗೇನಾಗ್ತೈತೆ ಅಂತ ಹೇಳಿದ್ರೆ ಸಾಕಷ್ಟು ನಿರಾಸೆ ಉಂಟಾಗ್ತಕ್ಕಂಥದ್ದು. ಆಸೆಯಿಂದ ಅಂದ್ರೆ ದುರಾಸೆ, ಅತಿ ಆಸೆ ಏನಾಗ್ತೈತೆ ಅಂತಂದ್ರೆ ದುರಾಸೆಯಾಗಿ ಬದಲಾವಣೆ ಆಗ್ತೈತಿ. ಹಾಗಾದ್ರೆ ಅತಿ ಆಸೆಯನ್ನು ಹೊಂದಿದಾಗ ಏನಾಗ್ತೈತಿ, ಮನುಷ್ಯ ತನ್ನ ಒಂದು ವ್ಯಕ್ತಿತ್ವವನ್ನು ಏನು ಮಾಡ್ತಾನೆ, ಹಾಳು ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ಕೊತಾನ, ತನ್ನ ಹೆಸರನ್ನು ಹಾಳು ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾನ. ನೋಡ್ರಿ, ಈ ರೀತಿಯಾಗಿ ಏನಾಗ್ತೈತೆ ಅಂತಂದ್ರೆ ಆ ಒಂದು ಅತಿ ಆಸೆಯಿಂದ ಏನಾಗ್ತೈತಿ, ನಮ್ಮ ಒಂದು ಕರಿಯರ್ಗೆ ಹೊಡೆತ ಬೀಳ್ತಕ್ಕಂಥದ್ದು. ಈ ರೀತಿ ನಾವು ಆಸೆ ಪಡಬೇಕು, ಅತಿ ಆಸೆಯನ್ನು ಪಡಬಾರ್ದು ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಪ್ರತಿಯೊಬ್ಬರು ಸಹಿತ ಒಂದೊಂದು ಗೋಲನ್ನು ಇಟ್ಕೊಂಡಿರ್ತೇವೆ ಲೈಫಲ್ಲಿ. ಅಂಥ ಗೋಲ್ಗಳ ಬಗ್ಗೆ ನಾವು ಏನು ಮಾಡಬೇಕು ಅಂದ್ರೆ ಆಸೆಯನ್ನು ಇಟ್ಕೋಬೇಕು. ಅಂಥ ಆಸೆಯನ್ನು ಇಟ್ಕೊಂಡಾಗ ಆ ಗೋಲುಗಳು ಏನಾಗಿರ್ಬೇಕು ಅಂತಂದ್ರೆ ಆ ಗುರಿಗಳು ಏನಾಗಿರ್ಬೇಕು ಅಂತಂದ್ರೆ ನಮ್ಮ ಒಂದು ಪರಿಸರಕ್ಕೆ ಉತ್ತಮವಾಗಿರ್ತಕ್ಕಂಥ ಸಂಬಂಧವನ್ನು ಹೊಂದಿರಬೇಕು. ಪರಿಸರದ ಜೊತೆಗೆ, ನಮ್ಮ ಮನೆಯವರ ಜೊತೆಗೆ, ಆಮೇಲೆ ನಮ್ಮ ಸೊಸೈಟಿ ಜೊತೆಗೆ. ಹಾಗಾದರೆ ಸಮಾಜಕ್ಕಾಗಿ ನಾವು ಏನಾದರೂ ಉತ್ತಮ ಕೊಡುಗೆಗಳನ್ನು ಕೊಡಬೇಕಾದ್ರೆ ಆ ಉತ್ತಮ ಕೊಡುಗೆಗಳ ಏನಪ್ಪ ಅಂದ್ರೆ ಒಳ್ಳೆಯವು ಆಗಿದ್ವು ಅಂತ ಹೇಳಿದ್ರೆ ಅದ್ರ ಮೇಲೆ ನಾವು ಆಸೆ ಇಟ್ಕೊಳೋದು ತಪ್ಪೇನಿಲ್ಲ. ಅದಕ್ಕಾಗಿ ಇಲ್ಲಿ ಸ್ವಾರ್ಥದಿಂದ ನನ್ನಷ್ಟಕ್ಕೆ ನಾನು ಅದು ಬೇಕು, ಸ್ವಂತಕ್ಕೆ ಮಾಡ್ಕೋಬೇಕು, ಅದು ನನಗೆ ಸಿಗಬೇಕು ಅಂತಕ್ಕಂಥ ಭಾವನೆ ಯಾವಾಗ ನಮ್ಗೆ ಬರ್ತೈತಲ್ಲ, ಅಂಥ ಸಂದರ್ಭದಲ್ಲಿ ಏನಾಗ್ತೈತಿ, ಅತಿ ಆಸೆ ನಮ್ಗೆ ಬಂದುಬಿಡ್ತೈತಿ. ಅದೇನಾಗ್ತೈತಿ ಅಂತ ಹೇಳಿದ್ರೆ ನಮ್ಮ ಒಂದು ಜೀವನವನ್ನು ಏನು ಮಾಡ್ತೈತಿ, ಇಲ್ಲಿ ನರಕ ಯಾತನೆ ಅನುಭವಿಸ್ಲಿಕ್ಕೆ ಅನುವು ಮಾಡಿಕೊಟ್ಟ ಹಾಗೆ ಮಾಡ್ತೈತಿ. ಅದಕ್ಕಾಗಿ ತಾವೆಲ್ಲರೂ ಏನು ಮಾಡಿರಿ, ಆಸೆಗಳನ್ನು ಇಟ್ಕೋರಿ. ಜೀವನದಲ್ಲಿ ಆ ಆಸೆಗಳ ತಕ್ಕ ಹಾಗೆ ನಿಮ್ಮ ಒಂದು ಬಯಕೆಗಳು, ಈಡೇರಿಕೆಗಳು ಇವೆಲ್ಲವೂ ಪೂರೈಸಿದಾಗ ಏನು ಮಾಡಿರಿ, ಸಂತೋಷವನ್ನು ಪಟ್ಕೊಳ್ರಿ. ಆದರೆ ಅದೇ ಒಂದು ಸಂತೋಷದ ಮಟ್ಟವನ್ನು ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಹೋಗಿ ಅತಿ ಆಸೆಯನ್ನು ಪಟ್ಕೊಂಡು ನಿಮ್ಮ ಒಂದು ಜೀವನವನ್ನು ಹಾಳು ಮಾಡ್ಕೋಬೇಡ್ರಿ ಅಂತ ಹೇಳ್ತಾ ಮತ್ತೊಂದು ಶುಭೋದಯದ ನುಡಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ತೆ.